ಜೆಡಿಎಸ್ ಮಾಜಿ ಶಾಸಕನ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿಬಂದಿದೆ. ಇಂದು ನೊಂದ ಪತಿ ಎಚ್.ಡಿ. ಕುಮಾರಸ್ವಾಮಿ ಎದುರು ನ್ಯಾಯ ಕೊಡಿಸುವಂತೆ ಗೋಳಾಡಿದ ಪ್ರಸಂಗ ನಡೆಯಿತು. ಯಾರು ಆ ಮರ್ಯಾದೆ ಇಲ್ಲದ ಮಾಜಿ ಶಾಸಕ? ಏನು ಈ ಅಕ್ರಮ ಸ್ಟೋರಿ? ನೀವೇ ನೋಡಿ. ಮಳವಳ್ಳಿ ಮಾಜಿ ಎಂಎಲ್ಎಗೆ ಮಾನ ಮರ್ಯಾದೆನೇ ಇಲ್ವಾ? ಎಚ್.ಡಿ. ಕುಮಾರಸ್ವಾಮಿ ಮುಂದೆ ಪ್ರಶ್ನಿಸಿ ಮತದಾರ ದೂರು. ನನ್ನ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆಂದು ಆರೋಪ. ಎಸ್, ಮಳವಳ್ಳಿಯ ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿಬಂದಿದೆ. ಮಳವಳ್ಳಿ ಮೂಲದ ಪ್ರಸನ್ನ ಎಂಬುವವರು ಮಾಜಿ ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ಮಂಡ್ಯದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ದಿಶಾ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು. ಅಲ್ಲಿಗೆ ಬಂದ ಪ್ರಸನ್ನ ಕುಮಾರ್, ನನ್ನ ಹೆಂಡತಿ ಮತ್ತು ಮಾಜಿ ಶಾಸಕ ಅನ್ನದಾನಿ ನಡುವೆ ಕಳೆದ 10 ವರ್ಷಗಳಿಂದ ಅಕ್ರಮ ಸಂಬಂಧವಿದೆ. ಇದರಿಂದ ನನ್ನ ಸಂಸಾರ ಬೀದಿಗೆ ಬಂದಿದೆ. ನನಗೆ ನ್ಯಾಯ ಕೊಡಿಸಿ ಅಂತ ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಗೋಳಾಡಿದ್ದಾನೆ. ಅವ್ರು ತಪ್ಪು ಮಾಡಿದ್ದಾರೆ ಸರ್. ಅವರು 100% ತಪ್ಪು ಮಾಡಿದ್ದಾರೆ. ನಾನು ಎಲ್ಲಿ ಬೇಕಾದ್ರೂ ಒಂದೇ ನಿಲುವು ನಂದು. ಅವ್ರು ತಪ್ಪು ಮಾಡಿದ್ದಾರೆ. ನಾನು ನನಗೆ ಇದರಲ್ಲಿ ಎರಡೆರಡು ಇದು ಮಾತಾಡೋಕ್ಕಾಗಲ್ಲ. ಒಬ್ಬನೇ ಇದ್ದೀನಿ ಸರ್. 10 ವರ್ಷದ ಮೇಲಿಂದ ಸಂಬಂಧ ಇದೆ ಸರ್ ಅವ್ರದ್ದು. ಈಗ ಅವಳು ಅಪಾರ್ಟ್ಮೆಂಟಲ್ಲಿ ಇದ್ದಾಳೆ, ಮೈಸೂರಲ್ಲಿ ಸಂಕಲ್ಪ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟಲ್ಲಿ ಇದ್ದಾಳೆ. 1.5 ಕೋಟಿ ಅಪಾರ್ಟ್ಮೆಂಟ್. ಹೆಂಗೆ ಬಂತು ಸರ್ ಇದು? ಸುಮ್ಮನೆ ಹೇಳ್ಬಾರ್ದು. ಹೆಂಗೆ ಬಂತು? ಕೆಲಸಕ್ಕೆ ಹೋಗ್ತಾ ಇಲ್ಲ. ತಂದೆ ಬಂದು ಅವರು ರೈತರು, ಕುರಿ ಕಾಯ್ತಾ ಇದ್ದಾರೆ. ಅವ್ರ ತಂದೆ ರೈತರು, ಏನೋ ಹಳ್ಳಿ ಜೀವನ. ಈಕೆಗೆ ಎಲ್ಲಿ ಬಂದಿಂದ ಬಂತು 1.5 ಕೋಟಿ ಅಪಾರ್ಟ್ಮೆಂಟು? ಆ ಅಪಾರ್ಟ್ಮೆಂಟ್ಗೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ? ಹೆಂಗ್ ಬಂತು ಅಪಾರ್ಟ್ಮೆಂಟ್? ನನ್ನ ಪ್ರಶ್ನೆ. ಇನ್ನೂ ಡೈವರ್ಸ್ ಆಗಿಲ್ಲ. ನನ್ನ ಪ್ರಶ್ನೆ ಮಾಡೋ ಹಕ್ಕಿದೆ ನನಗೆ. ಮಾಜಿ ಶಾಸಕ ಅನ್ನದಾನಿ ನನ್ನ ಹೆಂಡತಿಗೆ ಮೈಸೂರಿನಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಅಪಾರ್ಟ್ಮೆಂಟ್ ಕೊಡಿಸಿದ್ದಾರೆ. ಕಳೆದ 10 ವರ್ಷಗಳಿಂದ ನನ್ನ ಹೆಂಡತಿಯೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅನ್ನದಾನಿ ನನಗೆ ಹೆದರಿಸ್ತಿದ್ದಾರೆ. ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ನನ್ನ ಹೆಂಡತಿ ಅನ್ನದಾನಿ ಜೊತೆಯಲ್ಲೇ ಇರಲಿ, ನನಗೆ ಅಭ್ಯಂತರವಿಲ್ಲ. ಆದ್ರೆ ನನಗೆ ಆಕೆಯಿಂದ ವಿಚ್ಛೇದನ ಕೊಡಿಸಿ. ವಿಚ್ಛೇದನ ನೀಡಲು ಆಕೆ 30 ಲಕ್ಷ ರೂಪಾಯಿ ಹಣ ಕೇಳ್ತಿದ್ದಾಳೆ ಎಂದು ಪ್ರಸನ್ನ ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ಕುಮಾರಸ್ವಾಮಿ ದೂರು ಸ್ವೀಕರಿಸಿ ಈ ಬಗ್ಗೆ ಮಾತನಾಡ್ತೇನೆ, ನ್ಯಾಯ ಕೊಡಿಸ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಕುಮಾರಣ್ಣ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ವಿಚಾರ ಏನು ಅಂತಂದರೆ ನಮ್ಮ ಮಿಸ್ಸಸ್ಗೂ ಮತ್ತು ಮಾಜಿ ಶಾಸಕರಾದಂಥ ಅಂದಾನಿ ಅವ್ರಿಗೂ ಇರೋ ಅನೈತಿಕ ಸಂಬಂಧದ ಬಗ್ಗೆ ಅದನ್ನು ಕುಮಾರಣ್ಣ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಈಗ ಬರ್ತೀನಿ, ಅದನ್ನ ಬಗ್ಗೆ ಮಾತಾಡ್ತೀನಿ, ನಿನಗೊಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಅದೇ ಅನೈತಿಕತೆ ಸಂಬಂಧ ಇದೆ ಸರ್. ನಾನು ಮೊದಲೇ ಹೇಳಿದಾಗೆ ಇದು ಅನೈತಿಕ ಸಂಬಂಧ. ಇದು ಭಾವನಾತ್ಮಕ ವಿಚಾರ. ಯಾವುದೇ ದುಡ್ಡು ಹಣಕಾಸಿನ ವಿಚಾರ, ರಾಜಕೀಯ ಅಲ್ಲ ಇದು. ದಯವಿಟ್ಟು ಆ ರೀತಿ ಬಿಂಬಿಸೋಕೆ ಯಾರು ಹೋಗ್ತಂದ್ರೆ ಅದಕ್ಕೆ ನಾನು ಒಪ್ಪಲ್ಲ. ಇದು ಭಾವನಾತ್ಮಕ ಸಂಬಂಧ. ಗಂಡ ಹೆಂಡತಿ ಸಂಬಂಧ ಅಂದರೆ ಭಾವನಾತ್ಮಕ. ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ಗಂಟೆಗಟ್ಟಲೆ, ಇನ್ನೊಬ್ಬನ ಸಂಬಂಧಕ್ಕೆ ಹೋದರೆ ಗಂಡ ಆದವು ನಾನು ಏನು ಮಾಡಲಿ? ಎಷ್ಟು ಅಂತ ತಡ್ಕೊಂಡಿರಲಿ? ಒಂದು 10 ಗಂಟೆ ತಡ್ಕೊಂಡಿರ್ಬೋದು ಸರ್. ಅದನ್ನು ಬಿಟ್ಟು ನಾನು ಇದನ್ನು ಒಪ್ಕೊಂಡಿರೋಕ್ಕೂ ಆಗಲ್ಲ. ಹೇಗೆ ಒಪ್ಕೊಂಡಿರೋಕೆ? ಅಟ್ ದ ಸೇಮ್ ಟೈಮ್ ಕಣ್ಣು ಮುಚ್ಕೊಂಡಿರೋಕ್ಕೂ ಆಗಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕು. ನಾನು ಬದುಕು ಕಟ್ಕೊಳ್ಳೋಕೆ ಇವ್ರೊಂದು ದಾರಿ ಮಾಡಿಕೊಟ್ಟಿದ್ರೆ, ಡೈವರ್ಸ್ ಕೊಟ್ಬಿಟ್ಟಿದ್ದಿದ್ರೆ ನಾನು ಬದುಕು ಕಟ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಯಾಕೆ ಇಷ್ಟು ದೂರ ಬಂದು ಬೀದಿಗೆ ನಿಂತ್ಕೋತಾ ಇದ್ದೆ? ಗೊತ್ತಾಗ್ಲಿ ಬಿಡಿ. ಇನ್ನು ಮಾಜಿ ಶಾಸಕರ ವಿರುದ್ಧ ವ್ಯಕ್ತಿ ಆರೋಪ ಕೇಳಿ ಬರ್ತಿದ್ದಂತೆ ಮಂಡ್ಯದ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಕೆ ಅನ್ನದಾನಿ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಬಗ್ಗೆ ಆಪಾದನೆ ಮಾಡಿರೋದೆಲ್ಲವೂ ಸತ್ಯಕ್ಕೆ ದೂರವಾದದ್ದು. ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಆರೋಪ ಮಾಡಿರೋದು. ಈಗಾಗಲೇ ಆ ವ್ಯಕ್ತಿ ನನ್ನ ವಿರುದ್ಧ 2-3 ಬಾರಿ ಆರೋಪ ಮಾಡಿದ್ದಾನೆ. ಇದು ನನಗೆ ತೆಜೋವಧೆ ಆಗೋ ರೀತಿಯಲ್ಲಿ ನನ್ನ ವಿರುದ್ಧ ಮಾತನಾಡಿದ್ದಾನೆ ಎಂದಿದ್ದಾರೆ. ನಾನು ಈಗಾಗಲೇ ಹಗಲೂರು ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿದ್ದೇನೆ ಎಂದರು. ನನ್ನ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆಗಳು ಯಾವುದೂ ಕೂಡ ಸತ್ಯವಲ್ಲ. ಈಗಾಗಲೇ ಈ ವ್ಯಕ್ತಿ ಸುಮಾರು 2-3 ಬಾರಿ ನನ್ನ ಮೇಲೆ ಇದೇ ರೀತಿ ಆಪಾದನೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ಖಾಸಗಿ ಯೂಟ್ಯೂಬ್ನಲ್ಲಿ ಇದೇ ರೀತಿ ಮಾತನಾಡಿ ಅದನ್ನ ಇಡೀ ನಮ್ಮ ಸಮಾಜಕ್ಕೆ ನನಗೆ ತೇಜಾವಧೆ ಆಗುವ ರೀತಿಯಲ್ಲಿ ಇವತ್ತು ಯೂಟ್ಯೂಬ್ನಿಂದ ಪ್ರಸಾರ ಮಾಡತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿದ್ದಾನೆ. ನಾನು ಈಗಾಗಲೇ ಅದರ ವಿರುದ್ಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಈಗಾಗಲೇ FIR ಅನ್ನು ಕೂಡ ಮಾಡಿಸಿ. ಒಟ್ಟಾರೆ ಒಬ್ಬ ಜನಪ್ರತಿನಿಧಿ ವಿರುದ್ಧ ಮತದಾರ ದೂರು ನೀಡಿರೋದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಸ್ವತಃ ಕುಮಾರಸ್ವಾಮಿ ಅವರಿಗೆ ದೂರುದಾರ ಲಿಖಿತ ರೂಪದಲ್ಲಿ ದೂರು ಕೊಟ್ಟು ನ್ಯಾಯ ಕೊಡಿಸುವಂತೆ ಅಂಗಲಾಚಿದ್ದಾನೆ. ರಾಘವ್ ಮಂಡ್ಯ, ಗ್ಯಾರಂಟಿ ನ್ಯೂಸ್, ಮಂಡ್ಯ.